ಸರ್ ವಾಟ್ ಅಬೌಟ್ ಕಾಕ್ರೋಚ್ ಪಾರ್ಟಿ? ಸರ್ ನೋಡಿ, ಒಬ್ಬ ಅಭಿಜಿತ್ ದೀಪ್ಕೆ ಅನ್ನುವಂಥ ವ್ಯಕ್ತಿ ಪ್ರಾರಂಭ ಮಾಡ್ತಾನೆ ಸರ್ ಈ CJP ಅನ್ನೋ ಪಾರ್ಟಿ. ಆ ಮನುಷ್ಯನ ಅಧಿಕೃತ ಖಾತೆಗಳನ್ನು ಬ್ಲಾಕ್ ಮಾಡಲಾಗುತ್ತೆ. ಸಂವಿಧಾನ ಮನುಷ್ಯನಿಗೆ ಮಾತನಾಡುವ ಸ್ವಾತಂತ್ರ್ಯ ಕೊಟ್ಟಿದೆ ಸರ್, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಎಲ್ಲೋ ಒಂದು ಕಡೆ ಅಭಿಜಿತ್ ಹೇಳ್ತಾರೆ, ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಕೂಡ ನನ್ನ ಭಾರತ ಧಕ್ಕೆ ತರ್ತಾ ಇದೆ ಅಂತ. ಸರ್ ವಾಟ್ ಅಬೌಟ್ CJP ಸರ್? ಸರ್ ಮೊಮೆಂಟಮ್ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಲ್ಟಿಮೇಟ್ಲಿ ಸರ್ ಇದನ್ನು ನೀವು ಯಾರೋ ನನಗೆ ಅಪೋಸ್ ಮಾಡ್ತಾ ಇದ್ದಾರೆ, ನಿನ್ನ ಖಾತೆಗಳನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ. ಸರ್ ದಿಸ್ ಈಸ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದ ಪ್ರೆಸೆಂಟ್ ಸಿಸ್ಟಮ್. ಇದನ್ನೆಲ್ಲ ನೀನು ದಾಟ್ಕೊಂಡು ಹೋದಾಗ ಮಾತ್ರ ನೀನೊಬ್ಬ ನಾಯಕ ಆಗ್ತೀಯ ಹೊರತು ಇದು ರಾಜಕೀಯ ಅನ್ನೋದು, ಹೋರಾಟ ಅನ್ನೋದು ಇಟ್ ಈಸ್ ನಾಟ್ ಎ ರೋಡ್ ಆಫ್ ಪೆಟಲ್ಸು. ಇಟ್ ಈಸ್ ಎ ಟೋಟಲಿ ರೋಡ್ ವಿತ್ ಆಬ್ಸ್ಟಿಕಲ್ಸು. ಈ ಆಬ್ಸ್ಟಿಕಲ್ಸನ್ನು ನೀನು ದಾಟೋಕ್ಕೆ ಕೆಪಾಸಿಟಿ ಇದ್ದರೆ 16 ವರ್ಷ 2010 ನಾನು ಶುರು ಮಾಡಿದ್ದು ನಮ್ಮ ಹೋರಾಟ. ಇವತ್ತು 2026, ಇಟ್ಸ್ ಬಿನ್ 16 years. ನಾನು ಇಲ್ಲಿವರೆಗೂ ದಾಟ್ಕೊಂಬಂದಿದ್ದೀನಿ ಅಂತಂದರೆ ನನಗೆ ಆ ಧೈರ್ಯ ಇದೆ, ದಮ್ಮು ತಾಕತ್ತಿದೆ. ಆ ಪ್ಲಸ್ ಇಲ್ಲಿ ಇವ್ರನ್ನೆಲ್ಲ ಫೇಸ್ ಮಾಡಿಕೊಂಡು ಜೀರ್ಣ ಮಾಡ್ಕೊಂಬಂದು ನಾನು ಎಲ್ಲೂ ಕೂಡ ನನಗೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಹೇಳಿಲ್ಲ. ಹಾಗಾಗಿ CJP ನಿಜವಾಗ್ಲೂ ಅದು ಜೆನ್ಯೂನ್ ಒಂದು ಮೆಕ್ಯಾನಿಸಮ್ ಅಥವಾ ಜೆನ್ಯೂನ್ ಐಡಿಯಾಲಜಿ ಅಂತಂದರೆ, ಆ ಲೀಡರ್ಗಳು ನಿಜವಾಗ ಐಡಿಯಾಲಜಿಲಿ ಇದ್ದಾರೆ ಅಂತಂದರೆ ಈ ರೀತಿ ಸಮಸ್ಯೆಗಳಿದೆ ಅಂತ ಹೇಳೋದು ಬದಲು ಅದನ್ನು ದಾಟಿ ಹೊರಗಡೆ ಬರಬೇಕಾಗುತ್ತೆ. ಆಮೇಲೆ ಎರಡನೇದಾಗಿ ನಾನು 2023 ರವಿಡಿ ಚನ್ನನವ್ರದ್ದು ಒಂದು ಎಕ್ಸ್ಪೋಸ್ ಮಾಡಿದಾಗ ನನಗೆ ಒಂದು ಸುಳ್ಳು ಕೇಸ್ ಹಾಕಿ ಅಲ್ಲೇನು ಪರಪ್ಪನಗರ ಜೈಲಿಗೆ ಹಾಕ್ಬಿಟ್ಟಿದ್ರು. ವಿಧಾನಸೌಧದ ಮುಂದೆ ನನ್ನನ್ನು ಜೈಲಿಂದ ಬಿಡಬೇಕು ಅಂತೇಳಿ ಒಂದು 10,000 ಜನ ಅಲ್ಲಿ ಅವರೇ ವಾಲಂಟಿಯರಾಗಿ ಬಂದು ಅಡ್ವೊಕೇಟ್ಗಳು ಅವರು ಇವರು ನಾನಾ ಜಿಲ್ಲೆಗಳಿಂದ ಬಂದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಮನೆ ನಾನು ನೋಡಿದ್ದೇನು ಅಂತಂದರೆ ವಾಟ್ ಐ ಫೌಂಡ್ ಇಟ್ ಈಸ್ ವೆರಿ, ಐ ಥಿಂಕ್ ನನಗನ್ಸುತ್ತಾ ಅಥವಾ ಎಲ್ಲರಿಗೂ ಅನಿಸ್ತಾ ಗೊತ್ತಿಲ್ಲ, ಸುಮಾರು ಒಂದು 2 ಕೋಟಿ ಜನ ಆನ್ಲೈನಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಬಟ್ ಆದರೆ ಅವನು ಅಭಿಜಿತ್ ಬಂದಿದ್ದ ದಿವಸ ಇಫ್ ಐ ಆಮ್ ನಾಟ್ ರಾಂಗ್ 6th ಅನಿಸುತ್ತೆ, ಡೆಲ್ಲಿಗೆ ಬಂದು ಅಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇಫ್ ಐ ಆಮ್ ನಾಟ್ ರಾಂಗ್ ಇಟ್ ಈಸ್ ನಾಟ್ ಮೋರ್ ದ್ಯಾನ್ 3,000. ಸರ್ ನಿಮಗೆ ಆನ್ಲೈನಲ್ಲಿ ನಿಮಗೆ 2 ಕೋಟಿ ಜನ ಸಪೋರ್ಟ್ ಮಾಡ್ತಾರೆ, ಗ್ರೌಂಡಲ್ಲಿ ಬರೀ 3,000 ಜನ ಅಂತಂದರೆ ನಾನೇನು ಇರಲೇ ಇಲ್ಲ. ನಾನು ಹೇಳಿದ್ನಲ್ಲ 2023 ನಾನು ಇಲ್ದಾಗ 10,000 ಜನ ವಿಧಾನಸೌಧ ಮುಂದೆ ಪ್ರೊಟೆಸ್ಟ್ ಮಾಡಿದ್ದಾರೆ ಅಂತಂದರೆ ಸೊ ಸಮ್ವೇರ್ ಐ ಫೀಲ್ ಆ ಒಂದು ಮೊಮೆಂಟಮು ತಾತ್ಕಾಲಿಕನ ಅಥವಾ ಅದು ಐ ಡೋಂಟ್ ನೋ, ಐ ಮೈಟ್ ಬಿ ರಾಂಗ್ ಆಲ್ಸೋ ಇರ್ಬೋದು ಅಂತ ನನಗನ್ಸುತ್ತೆ. ಆ್ಯಂಡ್ ಅದಕ್ಕೆ ಸುಮ್ಮನೆ ಎಲ್ಲೋ ಆನ್ಲೈನಲ್ಲಿ ನಾನು ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ಗ್ರೌಂಡ್ ರಿಯಾಲಿಟಿನಲ್ಲಿ ಭಯ ಬಿದ್ಕೊಂಡು ಯಾರೂ ಬಂದಿಲ್ಲ ಅಂತಂದರೆ ಸರ್ ಹೋರಾಟಗಳು ನೆಲ ಕಚ್ಚೋದೇ ಈ ರೀತಿ. ಹಾಗಾಗಿ ನನಗೆ ಪ್ರಾಕ್ಟಿಕಲಾಗಿ ಇದು CJP ವರ್ಕೌಟ್ ಆಗುತ್ತಾ ಅನ್ನೋದೇ ಒಂದು ದೊಡ್ಡ ಡೌಟ್ ಆಗಿದೆ. ಯಾಕೆಂದರೆ ಇದನ್ನೆಲ್ಲ ಬಾಳಿಕೆ ಬರುತ್ತಾ ಅನ್ನೋ ಒಂದು ಪ್ರಶ್ನೆ. ಸರ್ ಮೈಲೇಜ್ ಅಂತಿರಲ್ಲ ನಾವು, ಓಕೆ ಸೊ ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಗೋ ಫಾರ್ ಎ ಲಾಂಗ್ ರನ್ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಐ ಆಮ್ ನಾಟ್ ಡಿಸ್ಕರೇಜಿಂಗ್ ದೆಮ್, ಬಟ್ ಸಮ್ವೇರ್ ಐ ಫೀಲ್ ಆ್ಯಂಡ್ ನಾನು ಕಾಕ್ರೋಚ್ ಅಂತಲೂ ಒಪ್ಕೊಳಲ್ಲ. ಯಾರೋ ಹೇಳ್ತಾರೆ ಅಂತಂದರೆ ಸರ್ ನಾನಂತೂ ನನ್ನನ್ನು ಕಾಕ್ರೋಚ್ ಅಂತ ಅನ್ಕೊಳಲ್ಲ. ವಿ ಆರ್ ದ ಪೀಪಲ್ ಹೂ ಇಸ್ ಗೋನ್ ಟು ಸ್ಯಾನಿಟೈಸ್ ದ ಸಿಸ್ಟಮ್. ಓಕೆ, ಯಾರೋ ನಮಗೆ ಒಂದು ಬಿಡಿದು ಕೊಟ್ಬಿಟ್ರು, ಐ ಡೋಂಟ್ ಥಿಂಕ್ ಸೊ. ಇದನ್ನು ನಾವು ಯಾಕೆ ಸರ್ ಒಪ್ಕೊಳ್ಳೋಣ? ಕಾಕ್ರೋಚ್ಗಳು ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇರೋರು, ರಾಜಕೀಯ ಮಾಫಿಯಾಗಳು ನಡೆಸೋರು ಅವ್ರುಗಳು ಇರಬೇಕು ಅಷ್ಟೇ ಬರ್ತಾರೆ, ನಾವ್ಯಾಕಾಗೋಣ? ಸೊ ಐ ಡೋಂಟ್ ಥಿಂಕ್ ಸೊ. ಬೇಸಿಕಲಿ ನಾ ಐಡಿಯಾಲಜಿ ಕೂಡ ಒಪ್ಕೊಳಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ, ಬಿಕಾಸ್ ಐ ವಾಸ್ ನೆವರ್ ಎ ಕಾಕ್ರೋಚ್. ಓಕೆ, ವಿ ಆರ್ ಆಲ್ವೇಸ್ ಎ ಕ್ಲೀನರ್ಸ್. ನಾವು ಒಂದು ಸ್ವಚ್ಛವಾಗಿರೋಂಥ ಮನೆಯೇ ಆಗಿರ್ಬೋದು, ನಮ್ಮ ಬಾಡಿನೇ ಆಗಿರ್ಬೋದು, ನಾವಿರುವಂಥ ವಾತಾವರಣನೇ ಆಗಿರ್ಬೋದು, ಸ್ವಚ್ಛವಾಗಿ ಇಟ್ಕೊಳ್ಳೋಂಥ ಆಡಳಿತ. ಇಷ್ಟು ದೊಡ್ಡ ಭ್ರಷ್ಟಾಚಾರ ನಡೀತೆ, ಅದನ್ನೇ ಸ್ವಚ್ಛವಾಗಿರಬೇಕು ಅಂತಂದರೆ ನಾವು ಯಾರೋ ಕಾಕ್ರೋಚ್ಗಳನ್ನ ಬಿಡೋಕ್ಕೆ ರೆಡಿ ಇಲ್ಲ, ನಾವು ಸ್ವಚ್ಛವಾಗಿರೋಕ್ಕೆ. ಸೊ ಯಾರೋ ಅಂದರು ಅಂತೇಳಿ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗಿದೆ. ಬಟ್ ಇನ್ ರಿಯಾಲಿಟಿ ಅದು ಮುಂದೆ ದಿನ ಅದು ಐ ಥಿಂಕ್ ಅದೇನೋ ಫ್ರೂಟ್ಫುಲ್ ರಿಸಲ್ಟ್ಸ್ ಕೊಡುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ ಸರ್.